ಒಂದು ಸಾರ್ವಜನಿಕರ ಜೊತೆ ಇರಲಿ, ಇಲಾಖೆ ಮಧ್ಯದಲ್ಲಿ ಇರಲಿ, ನಾವು ಒಬ್ಬರ ಜೊತೆ ಮಾತಾಡುವಾಗ ಬೆಲೆ ಕೊಟ್ಟು ಮಾತಾಡಬೇಕು. ಸ್ಟೇಷನಲ್ಲಿ ಸಾರ್ವಜನಿಕರು ಹೋಗುವಾಗ ಸ್ಪಂದಿಸಬೇಕು, ಬೆಲೆ ಕೊಟ್ಟು. ನಮ್ಮ ಆಫೀಸಲ್ಲಿ ಬರುವಾಗಲೂ ಫಸ್ಟ್ ಬಂದಾದ್ಮೇಲೆ ಕೂರಿಸಿ ನಿಧಾನಕ್ಕೆ ಅವ್ರ ಕಡೆ ಏನು ಸಮಸ್ಯೆ ಅಂದರೆ ಹೇಳ್ಕೊಳ್ತಾ ಇದ್ದೀವಿ. ಇದು ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಪೊಲೀಸರು ಕೂಡ, ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಸಾರ್ವಜನಿಕರ ಜೊತೆ ಮಾತಾಡುವಾಗ ಯಾವುದೇ ಅವಾಚ್ಯ ಶಬ್ದಗಳು, ಜೋರು ಮಾಡೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಕಾನೂನು ರೀತಿಯಲ್ಲಿ ನೀವು ಅರೆಸ್ಟ್ ಮಾಡಬೇಕಾ, ಅರೆಸ್ಟ್ ಮಾಡಿ. ಜೈಲಿಗೆ ಪ್ರೊಡ್ಯೂಸ್ ಮಾಡಬೇಕಾ, ಜೈಲಿಗೆ ಪ್ರೊಡ್ಯೂಸ್ ಮಾಡಿ. ಇನ್ವೆಸ್ಟಿಗೇಷನ್ ಅಲ್ಲಿ ಕ್ವಾಲಿಟಿ ನಾವು ಮಾಡಬೇಕು. ಸಾರ್ವಜನಿಕರಿಗೆ ಅದು ಬಿಟ್ಬಿಟ್ಟು ಬೈಯೋದು, ಜುಡಾಯಿಸೋದು ನಮ್ಮ ಇಲಾಖೆಯಿಂದ ಯಾವ ಕಾರಣಕ್ಕೆ ಆಗಬಾರ್ದು ಅಂದ್ರೆ ಅದು ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಸೊ ಬ್ಯಾಕ್ವರ್ಡ್ ಏರಿಯಾನಲ್ಲಿ ಇಂತಹ ಸಮಸ್ಯೆಗಳು. ಸೊ ಈಗ ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಕರ್ನಾಟಕ ಸದರ್ನ್ ಪಾರ್ಟಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಜನ ಬಹಳಷ್ಟು ಓದಿರೋರು ಪ್ರಶ್ನೆ ಮಾಡ್ತಾರೆ. ನೀವು ಒಂದು ಪದ ನೀವು ಬೈಯುವಾಗಲೇ ಪೊಲೀಸರನ್ನು ಪ್ರಶ್ನೆ ಮಾಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಮಾಡೋದು ಕಮ್ಮಿ ಇದೆ. ಸಾರ್ವಜನಿಕರಿಗೆ ನಾನು ಏನು ಹೇಳ್ಕೊಳ್ತೇನೆ ಅಂದರೆ, ಯಾರು ಅವಾಚ್ಯ ಶಬ್ದದಲ್ಲಿ ಬೈತಾರೆ ಅಂದ್ರೆ ಅದು ಇಲಾಖೆ ಇರಲಿ, ಇನ್ನೊಬ್ಬರಲ್ಲಿ, ದಯವಿಟ್ಟು ಕಂಪ್ಲೇಂಟು ನೀವು ಕೊಡುವುದಕ್ಕೆ ಅವಕಾಶ ಇರ್ತದೆ. ಯಾವುದೇ ಕಾರಣಕ್ಕೂ ಪೊಲೀಸರಿರಲಿ, ಯಾವ ಇಲಾಖೆ ಇರಲಿ, ನಿಮ್ಮ ಬೆಲೆಯನ್ನು ಬಿಟ್ಟುಕೊಡೋದು ಬೇಡ. ನಿಮಗೊಂದು ಸಮಸ್ಯೆ ಅಂದರೆ ಹೇಳುವಾಗ ನೀವು ಇಲ್ಲಿ ಬರುವ ಸಂದರ್ಭದಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಸ್ಟೇಷನ್ ಇರೋದು ಬರಬೇಕು. ಒಂದು ವೇಳೆ ಇಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಆಫೀಸಕ್ಕೂ ಬರಬಹುದು. ಸೊ ನಮ್ಮ ಆಫೀಸಕ್ಕೆ ಬರೋ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇವತ್ತು ಕೂಡ ಇಲಾಖೆಯವರ ಮೇಲೇ ಒಂದು FIR ಕೂಡ ದಾಖಲು ಮಾಡಿದ್ವಿ. ಇನ್ನೊಂದು ಕೇಸಲ್ಲಿ ನಮ್ಮ ಇಲಾಖೆಯರಲ್ಲಿ ಬೇರೆ ಇಲಾಖೆಯಲ್ಲಿ ತಪ್ಪು ಮಾಡ್ತಾರಂದ್ರೆ ಎಲ್ಲ ಒಂದೇ. ಸೊ ಆ ರೀತಿಯಲ್ಲಿ ಯಾರು ತಪ್ಪು ಮಾಡ್ತಾರಂದ್ರೆ ನಾವು FIR ಮಾಡೋದಕ್ಕೆ ಯಾವುದೂ ಯೋಚನೆ ಮಾಡಲ್ಲ. ಈಗ ನಾನು ಸ್ಟೇಷನ್ ವಿಸಿಟ್ ಮಾಡೋ ಸಂದರ್ಭದಲ್ಲಿಯೇ ಒಂದು ಕೇಸ್ ಕೊಟ್ಟಿದ್ದಾರೆ, ಅದಕ್ಕೆ FIR ಮಾಡಿ ಅಂದರೆ ಹೇಳಿದ್ದೀನಿ. ಸೊ FIR ಮಾಡೋದು ತಕ್ಷಣ ಆಗಬೇಕು. 2 ದಿವಸ 3 ದಿವಸ ಕಾಯೋದು ಅದಕ್ಕೆ ಅವಕಾಶ ಇಲ್ಲ. ಸೊ ಅಂತಾಗ ಏನು ಸ್ಟೇಷನಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬರ್ಬೋದು.